ನೆಗೆಟಿವ್ ಎನರ್ಜಿ ದೂರ ಮಾಡಲು ಇಲ್ಲಿದೆ ಸೂಪರ್ ಟಿಪ್ಸ್ಗಳು. ಮನೆಯಲ್ಲಿ ಸದಾ ಜಗಳದ ವಾತಾವರಣವಿದ್ದರೆ ಗುಗ್ಗುಳ ಧೂಪ, ಹಳದಿ ಸಾಸಿವೆ ಮತ್ತು ಲೋಬನವನ್ನು ಹಚ್ಚಿ ಇದನ್ನು ಹೊಗೆ ಮನೆ ಪೂರ್ತಿ ಹರಡುವ ಸ್ಥಳದಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿನ ಜಗಳದ ವಾತಾವರಣ ದೂರವಾಗಿ ಸಂತೋಷದಿಂದ ಜೀವಿಸುವಿರಿ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಯಾವಾಗಲೂ ಭಯದ ವಾತಾವರಣ ಸೃಷ್ಟಿಯಾಗುತ್ತದೆ. ಹೀಗಿರುವಾಗ ನೀವು ನೀರಿಗೆ ಲವಂಗ ಮತ್ತು ಗುಲಾಬಿ ದಳಗಳನ್ನು ಹಾಕಿ ಮನಸ್ಸಲ್ಲಿ ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥಿಸಿ ಆ ನೀರನ್ನು ಮನೆ ಪೂರ್ತಿ ಸಿಂಪಡಿಸಿದರೆ ನಿಮಗೆ ಲಾಭವಾಗುವುದು ಖಂಡಿತ. ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಹಳದಿ ಕುಂಕುಮ ಮತ್ತು ಹಸುವಿನ ತುಪ್ಪವನ್ನು ಬೆರೆಸಿ ಮನೆಯ ಮುಖ್ಯ ದ್ವಾರಕ್ಕೆ 5 ಬಾರಿ ತಿಲಕ ಹಚ್ಚಿ ಪ್ರತಿದಿನ ಬೆಳಗ್ಗೆ ತಾಮ್ರದ ಪಾತ್ರೆ ನೀರು ತುಂಬಿಸಿ ಆ ನೀರನ್ನು ಮೊದಲ ಸಲ ಮುಖ್ಯ ದ್ವಾರ ತೆರೆದ ಕೂಡಲೇ ಸಿಂಪಡಿಸಿದರೆ ಮನೆಯಲ್ಲಿನ ವಾಸ್ತುದೋಷ ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದರೆ ಅಶಾಂತಿಯ ವಾತಾವರಣ ನಿರ್ಮಾಣಗೊಳ್ಳುತ್ತದೆ. ಈ ಸಮಯದಲ್ಲಿ ಮನೆಯ ಸದಸ್ಯರ ಮನಸ್ಸು ದುಃಖದಿಂದ ಕೂಡಿರುತ್ತದೆ. ಮನೆಯಲ್ಲಿ ನಕಾರಾತ್ಮಕ ಹೆಚ್ಚಾದರೆ ಮನೆಯ ಹಿರಿಯ ಸದಸ್ಯರು, ಅವರು ಹೆಣ್ಣಾಗಲಿ ಅಥವಾ ಗಂಡಾಗಲಿ, ಹಳದಿ ಬಣ್ಣದ ಬಟ್ಟೆ ಧರಿಸಿ ಬೆಳಗಿನ ಜಾವ ಮನೆಯ ಎಲ್ಲ ಸದಸ್ಯರಿಂದ ಅಕ್ಕಿಯನ್ನು ಸಂಗ್ರಹಿಸಿ ಅದರೊಂದಿಗೆ ತುಪ್ಪವನ್ನು ಸಹ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ನೀಡಿ. ಈ ಪರಿಹಾರವನ್ನು ಪ್ರತಿ ಗುರುವಾರ ಮಾಡುವುದರಿಂದ ಕಾಲಕ್ರಮೇಣ ನಿಮ್ಮ ಆರ್ಥಿಕ ಸಮಸ್ಯೆ ಸುಧಾರಿಸುತ್ತದೆ. ಮನೆಯಲ್ಲಿ ಅಶಾಂತಿಯ ವಾತಾವರಣವಿದ್ದರೆ ವಾದ ವಿವಾದಗಳು ಉಂಟಾಗಬಹುದು. ಬೇರೆಯವರಿಂದ ಸಾಲ ತೆಗೆದು ಅದನ್ನು ತೀರಿಸಲು ಆಗದಾಗ ಸಹ ಮನೆಯಲ್ಲಿ ಸಂತೋಷವಿರುವುದಿಲ್ಲ. ಮಕ್ಕಳು ಯಾವಾಗಲೂ ಪ್ರತಿಭಟಿಸುತ್ತಿರುತ್ತಾರೆ. ಪರಿಸ್ಥಿತಿ ಹೀಗಿರುವಾಗ ನೀವು ಅವರಲ್ಲಿ ಕ್ಷಮೆ ಕೇಳಿ ಹಾಗೂ ಸಾಲವನ್ನು ಸ್ವಲ್ಪವಾಗಿ ಹಿಂತಿರುಗಿಸಿ. ಶನಿವಾರದಂದು ಅಂಗವಿಕಲರಿಗೆ ಮತ್ತು ಅಸಹಾಯಕರಿಗೆ ಸಹಾಯ ಮಾಡಿ. ಇದರಿಂದ ಒಳಿತಾಗುವುದು. ಮನೆಯಲ್ಲಿನ ವಾಸ್ತುದೋಷ ಹಾಗೂ ನಕಾರಾತ್ಮಕ ದೂರ ಮಾಡಲು ಸಮಯಕ್ಕೆ ಸರಿಯಾಗಿ ರಾಮಚರಿತ ಮಾನಸ ಅಥವಾ ಸುಂದರಕಾಂಡ ಪಠಣೆ ಮಾಡಿ ಅಥವಾ ಮಾಡಿಸಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮುಕ್ತಿ ಪಡೆಯುವಿರಿ. ಮನೆಯನ್ನು ಸದಾ ಸುಂದರವಾಗಿಡಿ. ಮನೆಯಲ್ಲಿ ವಾಸ್ತುದೋಷವಿದ್ದರೆ ನಕಾರಾತ್ಮಕತೆ ಸೃಷ್ಟಿಯಾಗುತ್ತದೆ. ಆದ್ದರಿಂದ ಮನೆಯಲ್ಲಿ ಸಕಾರಾತ್ಮಕ ಚಿಹ್ನೆ ಅಥವಾ ವಾಸ್ತು ಗಿಡಗಳಿಂದ ಅಲಂಕಾರಗೊಳಿಸಿ. ಹಳದಿ, ಗುಲಾಬಿ ಮತ್ತು ತಿಳಿ ನೀಲಿ ಬಣ್ಣವನ್ನು ಬಳಸಿ. ದಕ್ಷಿಣ ದಿಕ್ಕದಲ್ಲಿ ಭಾರವಾದ ವಸ್ತು, ಮಂಚ, ಫ್ರಿಡ್ಜ್ ಇತ್ಯಾದಿ ಇಡಿ. ಮನೆಯ ವಸ್ತುಗಳ ಸ್ಥಾನ ಬದಲಾವಣೆಯಿಂದ ಕೂಡ ವಾಸ್ತು ದೋಷವನ್ನು ನಿವಾರಿಸಬಹುದು. ಅಡುಗೆ ಕೋಣೆ ಆಗ್ನೇಯ ದಿಕ್ಕಿನಲ್ಲಿ ಇಲ್ಲದಿದ್ದರೆ ಅಡುಗೆ ಕೋಣೆ ಉತ್ತರ ಪೂರ್ವ ಅಂದರೆ ಈಶಾನ್ಯ ಗೋಡೆಯ ಗಣಪತಿಯ ಫೋಟೋ ಅಥವಾ ಯಜ್ಞ ಮಾಡುತ್ತಿರೋ ಋಷಿಗಳ ಫೋಟೋ ಇಡಿ. ಇದರಿಂದ ಮನೆಯ ವಾಸ್ತುದೋಷ ದೂರ ಆಗುವುದು. ಕರ್ಪೂರ. ಮನೆಯ ಯಾವುದೇ ಸ್ಥಳದಲ್ಲಿ ವಾಸ್ತುದೋಷವಿದ್ದರೆ ಆ ಜಾಗದಲ್ಲಿ ಒಂದು ಕರ್ಪೂರದ 2 ತುಂಡುಗಳನ್ನು ಇಡಿ. ಅದು ಮುಗಿದ ನಂತರ ಮತ್ತೆ ಕರ್ಪೂರ ತುಂಡುಗಳನ್ನು ಇಡಿ. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ವಾಸ್ತುದೋಷ ಉಂಟಾಗುವುದಿಲ್ಲ ಮತ್ತು ನಕಾರಾತ್ಮಕ ದೂರವಾಗುತ್ತದೆ. ಮನೆಯ ಸ್ನಾನದ ಕೋಣೆ ಮತ್ತು ಶೌಚಾಲಯಗಳಲ್ಲಿ ಒಂದು ಪಾತ್ರೆಯಲ್ಲಿ ಕಲ್ಲುಪ್ಪು ಇರಿಸಿ. ಇದರಿಂದ ಒಳಿತಾಗುವುದು. ಉತ್ತರ ಪೂರ್ವ ಅಥವಾ ಈಶಾನ್ಯ ದಿಕ್ಕು. ಮನೆಯ ಈಶಾನ್ಯ ದಿಕ್ಕದಲ್ಲಿ ಯಾವುದೇ ರೀತಿಯ ವಾಸ್ತುದೋಷವಿದ್ದರೆ ಆ ದಿಕ್ಕಿನಲ್ಲಿರುವ ಎಲ್ಲ ವಸ್ತುಗಳನ್ನು ಅಲ್ಲಿಂದ ತೆಗೆಯಿರಿ ಮತ್ತು ಆ ಸ್ಥಳದಲ್ಲಿ ಒಂದು ಹಿತ್ತಾಳೆಯ ಪಾತ್ರೆಯಲ್ಲಿ ನೀರು ತುಂಬಿಸಿ ಅಥವಾ ತುಳಸಿ ಗಿಡವನ್ನು ನೆಟ್ಟು ಪ್ರತಿನಿತ್ಯ ನೀರುಣಿಸಿ. ಹಿತ್ತಾಳೆಯ ಪಾತ್ರೆಯಲ್ಲಿನ ನೀರು ಯಾವಾಗಲೂ ಬದಲಾಯಿಸುವುದನ್ನು ಮರೆಯಬೇಡಿ. ಒಳಿತಾಗುವುದು ಇದರಿಂದ. ಧನ್ಯವಾದಗಳು.